ನಿಮ್ಮ ಅನುಷಾಚಾರ್ಯ. ಇವತ್ತು ನನ್ನ ಮಮ್ಮಿ ಹೇಳ್ತಿದ್ಲು ಕೃಷ್ಣ ಮಠಕ್ಕೆ ಹೋಗುವ ಅಂತ. ಹಾಗೆ ನಾನು ಅಂದ್ಕೊಂಡೆ ಒಂದು ವ್ಲಾಗ್ ಮಾಡುವ ಅಂತ. ಸೊ ಮಾರ್ನಿಂಗೇ ನಾನು ಡ್ರೆಸ್ ಎಲ್ಲ ಐರನ್ ಮಾಡಿಟ್ಟಿದ್ದೆ, ಹಾಕ್ಕೊಂಡು ಬರ್ತೆ. ರೆಡಿ. ಸೊ ಡ್ರೆಸ್ ಹಾಕಿ ಆಯಿತು. ಇನ್ನು ಮೇಕಪ್, ಹೇರ್ ಸ್ಟೈಲ್ ಆದರೆ ಫಿನಿಶ್. ಹೇರ್ ಒಂದು ರೆಡಿ. ಸೊ ಫೈನಲಿ ನಾವು ಮನೆಯಿಂದ ಹೊರಟ್ವಿ. ನಾನು ಸಹ ಮಮ್ಮಿ ಸಹ. ಹಾಯ್ ಮಾಡಿ ಮಮ್ಮಿ. ಹಾಯ್. ಸೊ ಕೃಷ್ಣ ಮಠ ಮನೆ ಹತ್ತಿರದಿಂದ ನಾವು ಮಮ್ಮಿ ಹೇಳಿದ್ದು ನಡ್ಕೊಂಡು ಹೋಗುವ ಅಂತ, ಯಾಕಂದರೆ ವಾಕಿಂಗ್ ಆದಾಗೆ ಸಾಕ್ತಿದೆ ನಮಗೆ. ಚಲೋ ಬಿಸಿಲು ಸೊಂಟು, ಅದಕ್ಕೆ ಅಂಬ್ರೆಲಾ ಸಹ ತಂದಿದ್ದೇವೆ ನಾವು. ಬಿಸಿಲು ಜಾಸ್ತಿ ಆಯ್ತು, ಅದಕ್ಕೆ ಅಂಬ್ರೆಲಾ ಸಹ ಓಪನ್ ಮಾಡಿಸಿದ್ದೆ ಮಮ್ಮಿ. ಅದು ನಡಿ ನಡಿ. ಇನ್ನೊಂದು 2 ಮಿನಿಟ್ಸಲ್ಲೇ ಕೃಷ್ಣ ಮಠ ರೀಚ್ ಆಗ್ತೇವೆ. ಹಾಗೆ ಆನ್ ದ ವೇ ನಮಗೆ ಇಲ್ಲಿ ವೆಂಕಟರಮಣ ಟೆಂಪಲ್ ಸಹ ಸಿಗ್ತದೆ. ಈಗ ನಮ್ಮ ಉಡುಪಿದು ಮೋದಿ. ಫೈನಲಿ ಕೃಷ್ಣ ಮಠ ರೀಚ್ ಆದ್ವಿ. ಈ ಚಂದ ನಮಗೆ ಹತ್ತಿರ ಬಂದ್ವಿ. ನಮಸ್ತೆ. ಇದಕ್ಕೆ ರಥ ಬೀದಿ ಹೇಳ್ತಾರೆ. ಗುರುವಾರ ಆದ್ದರಿಂದ ಮಮ್ಮಿ ಹೇಳಿದರು ಫಸ್ಟಿಗೆ ರಾಘವೇಂದ್ರ ಮಠಕ್ಕೆ ಹೋಗುವ ಅಂತ. ಹಾಗೆ ರಾಘವೇಂದ್ರ ಮಠಕ್ಕೆ ಹೋಗಿ ಮತ್ತೆ ನಾವು ಅನಂತೇಶ್ವರಕ್ಕೆ ಹೋಗಿ ಮತ್ತೆ ಕೃಷ್ಣ ಮಠದೊಳಗೆ ಹೋಗ್ತೇವೆ. ನನಗೆ ಸ್ಕ್ಯಾನರ್ ತೋರಿಸಿದ್ರೆ ಆಯಿತು. ಕಂಬ. ಬಾ ಹೋಗುವ. ಮಮ್ಮಿ ಪ್ರತಿ ಗುರುವಾರ ಬರುವಾಗ ರಾಘವೇಂದ್ರ ದೇವರಿಗೆ ತುಳಸಿ ಕೊಡ್ತಾಳೆ. ಇವತ್ತು ನಾನು ಸಹ ಬಂದೆ ಮಮ್ಮಿ ಒಟ್ಟಿಗೆ. ಓಪನ್ ಇರಲಿ ಆಯಿತಾ, ಆನ್ ಇರಲಿ. ವಿಡಿಯೋ ಮಾಡಲಿಕ್ಕೆ ಇಲ್ವೇನಾ, ನಾನು ಹೊರಗೆ ಹೋಗಿ ಮಾಡ್ತೆ. ಮತ್ತೆ ರಾಘವೇಂದ್ರ ಮಠಕ್ಕೆ ಹೋಗಿ ಬಂದೆ. ಅಲ್ಲಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಉಂಟೆ ಇಲ್ವ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಜಸ್ಟ್ ಸ್ವಲ್ಪವೇ ವಿಡಿಯೋ ಮಾಡಿ ತೋರಿಸಿದೆ. ಇಲ್ಲಿಂದ ಇನ್ನು ಅನಂತೇಶ್ವರಕ್ಕೆ ಹೋಗಿ ಅಲ್ಲಿಂದ ಕೃಷ್ಣ ಮಠಕ್ಕೆ ಹೋಗ್ತೇವೆ. ಅನಂತೇಶ್ವರಕ್ಕೆ ಬಂದಿದ್ದೀವಿ. ಅನಂತೇಶ್ವರಕ್ಕೆ ಹೋಗಿ ಬಂದರೆ ಇನ್ನು ಡೈರೆಕ್ಟ್ ಕೃಷ್ಣ ಮಠಕ್ಕೆ ಹೋಗ್ತೇವೆ. ಫೈನಲಿ ಕೃಷ್ಣ ಮಠದ ಎದುರಲ್ಲಿದ್ದೇನೆ.
ಇದು ಲೈನ್ ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕು. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಇವತ್ತು. ಇಲ್ಲಿಂದ ಹೋಗಿ ಇಲ್ಲಿಂದ ಡೈರೆಕ್ಟ್ ಕೃಷ್ಣ ಮಠದ ಒಳಗೆ ಹೋದರೆ ಆಯಿತು. ನನ್ನ ಮಮ್ಮಿ ಆಲ್ರೆಡಿ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಒಳಗೆ ವೀಡಿಯೋ ಮಾಡಲಿಕ್ಕಿಲ್ಲ, ಬಟ್ ಎಷ್ಟು ವೀಡಿಯೋ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೆ. ಇದು ಕೃಷ್ಣ ಮಠದ ಎಂಟ್ರೆನ್ಸ್. ವೀಡಿಯೋ ಆ್ಯಕ್ಚುಲಿ ಮಾಡಲಿಕ್ಕಿಲ್ಲ ಒಳಗೆ. ನಂತರ ಎಂಟ್ರೆನ್ಸ್ ತನಕ ವೀಡಿಯೋ ಮಾಡ್ಬೋದು, ನಾನು ಕೇಳಿ ನೋಡಿದ್ದೆ. ಇದು ಕೃಷ್ಣ ಮಠದ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋದರೆ ಆಚೆ ಸೈಡಿಂದ ಹೊರಗೆ ಬಿಡ್ತಾರೆ ನಮಗೆ. ಇದು ಕೆರೆ. ಒಳಗೋಗಿ ಬರ್ತೇನೆ. ಕೃಷ್ಣನ ದರ್ಶನ ಮಾಡಿ ಬಂದೆ. ಜಸ್ಟ್ 2 ಸೆಕೆಂಡ್ಸಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ರು ಅಲ್ಲ ಮಮ್ಮಿ? ನಮಗೆ ಲಾಸ್ಟ್ಗೆ ನೋಡ್ಲಿಕ್ಕೆ ಜಸ್ಟ್ 2 ಸೆಕೆಂಡ್ಸಲ್ಲಿ ಅದು ಒಂದು 3 ಕಿಟಕಿಯಲ್ಲಿ ಕಾಣಿತು ಅಷ್ಟೇ ನನಗೆ ನೋಡಲಿಕ್ಕೆ. ನಾನೊಂದು ಕೆಲಸ ಮಾಡ್ತೇನೆ, ಹೊರಗೆ ಹೋಗಿ ಕನಕನ ಕಿಂಡಿಯಲ್ಲಿ ನಿಮಗೆ ಕೃಷ್ಣನ ತೋರಿಸ್ತೇನೆ ಇವತ್ತಿದ್ದು. ಓಕೆ, ಕೃಷ್ಣನ ನೋಡಿದ ಮೇಲೆ ಇಲ್ಲಿಂದ ಮುಖ್ಯ ಪ್ರಾಣ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಇಲ್ಲಿ ಒಳಗೆ ಆ್ಯಕ್ಚುಲಿ ವೀಡಿಯೋಸ್ ಅಲೌಡ್ ಇಲ್ಲ, ಹೊರಗೆಲ್ಲ ಮಾಡ್ಬೋದು ಹೇಳಿದ್ರು, ನಾನು ಕೇಳಿ ನೋಡಿದೆ. ಇಲ್ಲಿ ಹೋಗಿ ಬಂದೆ. ಇನ್ನು ಇಲ್ಲಿಂದ ಸೀದಾ ನಾವು ಭೋಜನ ಮಾಡಿ ಮತ್ತೆ ಮನೆಗೆ ಹೋಗ್ತೇವೆ. ಹೋಗೋಲ್ಲ? ಇಲ್ಲಿ ಭೋಜನ ಪ್ರಸಾದ ಸಿಗ್ತದೆ ನಮಗೆ. ಇದು ಗೋಶಾಲೆ. ನಿಮಗೆ ಗೋಶಾಲೆದು ವೀಡಿಯೋಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮತ್ತೆ ಗೋಶಾಲೆದಕ್ಕೆ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ತೆ. ಇಲ್ಲಿಂದ ಹೋಗಿ ಇನ್ನೊಂದು ಲೈನ್ ಉಂಟಲ್ಲ ಈಚೆ ಸೈಡ್, ಇದು ಅದು ಕೃಷ್ಣನ ದರ್ಶನದ ಲೈನ್, ಇದು ಭೋಜನಕ್ಕೆ. ಇಲ್ಲಿ ಅನ್ನ ಪ್ರಸಾದ ಎಲ್ಲ ರೆಡಿ ಆಗ್ತದೆ. ಇಲ್ಲಿ ಅವರದ್ದು ವಿಡಿಯೋ ಶೂಟ್ ಆಗ್ತಾ ಉಂಟು ನೋಡಿ. ಆಲ್ರೆಡಿ ತುಂಬ ಜನ ಬಂದು ಕೂತ್ಕೊಂಡಾಗಿದೆ. ಬೇಡ 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 ಬೇಡ, ಸಾಕು ಸಾಕು ಸಾಕು. ನಿಮ್ದು ಸಹ ತೆಗೆಯೋ. ನೀವು ಫೇಮಸ್ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೂರ. ಹೋಗುವ. ಎಂತಲ್ಲ ಒಟ್ಟಿಗೆ ಹೋಗುವ. ಹೋಗುವಲ್ಲ ಇನ್ನು? ಆಗ ಕೃಷ್ಣನ ತೋರಿಸ್ತೇನೆ.
ರಿಟರ್ನ್ ಮನೆಗೆ. ಬಂದ ದಾರಿಯಿಂದವೇ ರಿಟರ್ನ್ ಹೋಗ್ತಿದ್ದೇವೆ ಫ್ರೆಂಡ್ಸ್. ಊಟ ಆಯ್ತು. ನೀವೊಂದು ಹಾಯ್ ಮಾಡಿ ಅಂತೆ. ನಾವು ಹೊರಡ್ತೇವೆ. ಸೊ ಇವತ್ತೊಂದು ದಿನ ತುಂಬ ಒಳ್ಳೆಯದ್ರಲ್ಲಿ ಕೃಷ್ಣನ ನೋಡಲಿಕ್ಕೆ ಸಹ ಸಿಕ್ಕಿತ್ತು, ಮತ್ತು ಊಟ ಸಹ ಆಯಿತು ನಮ್ಮದು. ಆದರೂ ಜನ ಇನ್ನೂ ಇದ್ದಾರೆ ಫುಲ್. ಹಾಂ, ನಾನು ನಿಮಗೆ ಹೇಳಿದೆ ಅಲ್ಲ, ಕನಕನ ಕಿಂಡಿಯಲ್ಲಿ ನಿಮಗೆ ಕೃಷ್ಣನನ್ನು ತೋರಿಸ್ತೇನೆ ಅಂತ ತೋರಿಸ್ತೆ. ಮತ್ತೆ ಅಲ್ಲಿಂದ ನನ್ನ ಮನೆಗೆ ಹೊರಡ್ತೆ. ಈಚೆಂದ ಬಂದರೆ ಇದೆ ಕನಕನ ಕಿಂಡಿ ಇಲ್ಲೇ ಇರೋದು. ಕೃಷ್ಣ ಮಠದ ಒಳಗೆ ಕೃಷ್ಣ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲ, ಅದಕ್ಕೆ ನಾನು ನಿಮಗೆ ಇಲ್ಲಿ ಲೈವಲ್ಲೇ ತೋರಿಸಿ. ಕೃಷ್ಣನ ದರ್ಶನ ಸಹ ಆಯಿತು, ನಮ್ಮದು ಊಟ ಸಹ ಆಯಿತು. ನಾವೀಗ ಮನೆಗೆ ಹೊರಟ್ವಿ. ಸೊ ನಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ನಂದು ವೀಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಸಿಗುವ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.